ಇದು ನೋಡಿ, ಈ ಬಾರ್ಲಿ ಇಡ್ಲಿ ತುಂಬ ಚೆನ್ನಾಗಾಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಇದಕ್ಕೋಸ್ಕರ ಒಂದು ಸಣ್ಣ ಲೋಟದಲ್ಲಿ 1 ಲೋಟ ಬಾರ್ಲಿ, ಅರ್ಧ ಲೋಟ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ ಬದಲು ಹೆಸರುಬೇಳೆ ಹಾಕ್ಕೊಂಡ್ರೂ ಚೆನ್ನಾಗಾಗುತ್ತೆ. ಒಂದು ಉದ್ದಿನಬೇಳೆ, ಕಡಲೆಬೇಳೆ 1 ಸ್ಪೂನಷ್ಟು, ಮೆಂತ್ಯ ಒಂದು ಅರ್ಧ ಸ್ಪೂನು ಹಾಕ್ಕೊಂಡು ಚೆನ್ನಾಗಿ 4 ಬಾರಿ ತೊಳೆದ್ಬಿಟ್ಟು ಒಂದು 6 ಅವರ್ ನೆನೆಸಿ, ಟೈಮ್ ಇಲ್ಲ ಅಂದರೆ 4 ಅವರ್ ಆದರೂ ನೆನೆಸಿ ಪರವಾಗಿಲ್ಲ. ಇದನ್ನ ಮಿಕ್ಸಿಗೆ ಹಾಕ್ಕೊಂಡು ಸೇಮ್ ಇಡ್ಲಿಗೆ ಹೆಂಗೆ ಮಾಡ್ಕೋತಿರೋ, ನಿಮ್ಗೆ ನೈಸಾಗಿ ಇಷ್ಟ ಆದರೆ ನೈಸು, ಇಲ್ಲ ರಫಾಗಿ. ನಾನು ಸ್ವಲ್ಪ ನೈಸಾಗೆ ರುಬ್ಬೋದು, ಅದಕ್ಕೆ ಹಾಗೆ ರುಬ್ಬಿದ್ದೀನಿ. ಇದು ನೋಡಿ, ರುಬ್ಬಿಟ್ಟು ಮುಚ್ಚಿಟ್ಬಿಡಿ ತಟ್ಟೆ. ಬೆಳಗ್ಗೆಗೆ ಚೆನ್ನಾಗಿ ಫರ್ಮೆಂಟೇಷನ್ ಆಗಿರುತ್ತೆ. ರಾತ್ರಿ ಉಪ್ಪು ಹಾಕಿದರೆ ಬೇಗ ಹುಳಿ ಬಂದುಬಿಡುತ್ತೆ, ಬೆಳಗ್ಗೆನೇ ಹಾಕ್ಕೊಳ್ಳಿ ಉಪ್ಪು. ಇವಾಗ ನೀವು ಹೊಸ್ದಾಗಿ ಮಾಡೋದಾದರೆ ಎಲ್ಲರೂ ತಿನ್ನೋಲ್ಲ, ನೋಡ್ಕೊಂಡು ಸ್ವಲ್ಪ ಮಾಡ್ಕೊಳ್ಳಿ. ಆಮೇಲೆ ಎಲ್ಲರೂ ಇಷ್ಟ ಆದರೆ ಸಾಯಂಕಾಲ ಹೊತ್ತು 1-2 ಇಡ್ಲಿ ಮಾಡಿ, ಒಳ್ಳೆಯದು ಆರೋಗ್ಯಕ್ಕೆ. ಸ್ವಲ್ಪ ಹಿಟ್ಟು ಪಕ್ಕಕ್ಕಿಟ್ಟೆ ನಾನು, ಅದು ವಡೆ ಮಾಡೋಣ. ಇವಾಗ ಇಡ್ಲಿ ಪ್ಲೇಟ್ಗೆ ಎಣ್ಣೆ ಹಚ್ಕೊಂಡು ನಾನು ಇಡ್ಲಿಗೆ ಇಡ್ತಾಯಿದ್ದೀನಿ. ಇಡ್ಲಿಗೆ ಇಟ್ಬಿಟ್ಟು ಹಂಗೆ ದೋಸೆನೂ ಮಾಡ್ಕೊಳ್ಳೋಣ. ನೋಡಿ, ದೋಸೆನೂ ಚೆನ್ನಾಗಾಗುತ್ತೆ. ಹಾಕ್ಬಿಟ್ಟು ಈ ಸೌಟಲ್ಲಿ ಮೆತ್ತಗೆ ಉಜ್ಜಿ ಇಟ್ಕೊಂಡು ಬಂದುಬಿಡುತ್ತೆ. ಸ್ವಲ್ಪ ಅದು ಬಾರ್ಲಿ ಸ್ವಲ್ಪ ಗಮ್ ಥರ ಇರುತ್ತಲ್ವ, ದೋಸೆ ಇಡ್ಲಿ ಹಾಕಿದರೆ ಆಮೇಲೇನು ನಮ್ಗೆ ಗೊತ್ತಾಗಲ್ಲ. ಇವಾಗ ಇಲ್ಲಿ ಹಿಡ್ಕೊಂಡು ಬರುತ್ತೆ, ಅದಕ್ಕೆ ಈ ಥರ ಹಾಕಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮುಚ್ಚಿಟ್ಬಿಡಿ. ಚೆನ್ನಾಗಿ ತೆಗಿಬೋದು ನೋಡಿ, ಏನು ಒಂಚೂರು ಇದಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತಾ. ಹಾಕ್ಕೊಂಡು ಬಿಸಿ ಬಿಸಿ ತಿನ್ನಿ. ಆದರೆ ಈ ಬಾರ್ಲಿ ಇಡ್ಲಿ ಆಗಲಿ ದೋಸೆ ಆಗಲಿ ಬಿಸಿ ಬಿಸಿನೇ ತಿನ್ನಬೇಕು ನೋಡಿ. ನಾನು ದೋಸೆನೂ ಒಂದು ಮಾಡಿ ತೋರಿಸಿದ್ದೀನಿ, ಇಡ್ಲಿನೂ ಮಾಡಿ ತೋರಿಸಿದ್ದೀನಿ, ಪಡ್ಡು ಕೂಡ ಮಾಡ್ಕೊಬೋದು ಇದರಲ್ಲಿ. ಇದು ನೋಡಿ, ಹೂವು ಹಂಗೆ ಅರಳ್ಕೊಂಡಿದೆ, ಅಷ್ಟು ಚೆನ್ನಾಗಾಗಿದೆ ಇಡ್ಲಿ ಕೂಡ. ಈಗ ಇಡ್ಲಿ ಪುಡಿ ಮಾಡೋಣ. ಚಟ್ನಿ ಪುಡಿ, ಕಡಲೆ ಬೀಜ 2 ಸ್ಪೂನು, ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಎಳ್ಳು ಹುರಿದಿಟ್ಟಿದ್ದೀನಿ. ಅದಕ್ಕೋಸ್ಕರ ನಾನು ಇದರಲ್ಲಿ ಹಾಕಲಿಲ್ಲ ಎಳ್ಳು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಿ. ಇದು ಆವಾಗವಾಗ ಮಾಡ್ಕೊಳ್ಳೋದಾದರೆ ಎಣ್ಣೆಲಿ ಫ್ರೈ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಕರಿಬೇವು 1 ಕಡ್ಡೆ ಹಾಕ್ಬಿಟ್ಟು ಇವಾಗ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ಇವಾಗ ನಾವು ಸೈಡ್ಗೆ ಇಟ್ಕೊಂಡಿದ್ದೀವಲ್ವ ಎಳ್ಳನ್ನು ಕೂಡ ಹಾಕ್ಬಿಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಇಂಗು ಸ್ವಲ್ಪ, ಆಮೇಲೆ ಲಾಸ್ಟಿಗೆ ಅರಿಶಿನನೂ ಸ್ವಲ್ಪ ಹಾಕಿ, ಚೆನ್ನಾಗಿರುತ್ತೆ. ಎಲ್ಲ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಂಡು ಬನ್ನಿ. ಎಷ್ಟು ಕಲರ್ಫುಲ್ಲಾಗಿ ಗಮ್ ಅಂತ ಬರುತ್ತೆ. ಇದಕ್ಕೇನು ಹುಣಸೆ ಹಣ್ಣನ್ನು ಹಾಕಬೇಡಿ, ಏನು ಪರವಾಗಿಲ್ಲ, ಹಿಂಗೆ ಚೆನ್ನಾಗಿರುತ್ತೆ. ಮಾಡ್ಕೊಂಡು ನೋಡಿ. ನಾನು ಸಾಂಬಾರು ಮಾಡಿದ್ದೀನಿ, ಮಧ್ಯಾಹ್ನಕ್ಕೆ ಸೊಪ್ಪು ಸಾರು ರೆಡಿಯಾಗಿದೆ. ಆ ಸೊಪ್ಪು ಸಾರು ಜೊತೆನೂ ಅಷ್ಟೇ ಈ ಬಾರ್ಲಿ ಇಡ್ಲಿ ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡಿ, ದೋಸೆ ಇಡ್ತಾಯಿದ್ದೀನಿ, ಸಾಂಬಾರು ಹಾಕ್ಕೊಂಡು ಸೊಪ್ಪು ಸಾರು ಕೂಡ ಹಾಕ್ಕೊಂಡು ಒಂದು ಇಡ್ಲಿ, ಅದು ಒಂದು ಇಡ್ಲಿ, ಖಾರದ ಪುಡಿ ಇಡ್ಲಿ, ದೋಸೆ ಎಲ್ಲ ತಿನ್ನಿ. ಒಬ್ಬರಿಷ್ಟು ತಿನ್ಬೋದು, ಆರಾಮಾಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ.